ಯಾರಾದರೂ ನಮಗೆ ಏನಾದರೂ ಒಂದು ವರ್ಡ್ ಅಂದರೆ 1 ಗಂಟೆ ಮಾತಾಡಿರ್ತೀವಿ, ಅರ್ಧ ಗಂಟೆ ಜಗಳ ಆಡಿರ್ತೀವಿ, 1/4 ಗಂಟೆ ಉತ್ತರ ನಡೀತಾ ಇರುತ್ತೆ. ಇಷ್ಟಾದ್ರೂ ಯಾವುದೂ ಒಳಗಡೆ ಹೋಗಿರಲ್ಲ. ಯಾವುದೋ ಒಂದು ವರ್ಡ್ ಒಳಗಡೆ ಹೊರಟೋಗುತ್ತೆ, ತೀಕ್ಷ್ಣವಾಗಿ ನಿಮ್ಮನ್ನು ಹೋಗಿ ಮುಟ್ಟಿಬಿಡುತ್ತೆ. ಅದನ್ನೇ ಹಿಡ್ಕೊಂಡ್ಬಿಡ್ತೀವಿ. ಆಮೇಲೆ ಅದು ಜೀವನ ಪರ್ಯಂತ ಅದನ್ನು ಬಿಡಲ್ಲ. ಅದು ನಮ್ಮನ್ನು ಕಾಡಿಸುತ್ತೆ. ಅದು ತಗೊಳ್ಳೋದೇ ಇಲ್ಲ ಈಗೋ ಅದನ್ನು. ಯಾಕೆ ಒಂದು ಸ್ಟ್ರೆಂತ್ ಬೇಕು ಈಗೋಗೆ ಅಂದರೆ, ಈಗೋ ವಾಂಟ್ಸ್ ಟು ಎಕ್ಸಿಸ್ಟ್ ಆನ್ ಸಮಥಿಂಗ್. ಅದಕ್ಕೆ ಮೇವು ಇದು. ನಂಗೆ ಹಿಂಗೆ ಅಂದ್ಬಿಟ್ರು, ನಾನು ಹಿಂಗ ಅಂತ ಪ್ರೂವ್ ಮಾಡೋಕೆ ಹೊರಡುತ್ತೆ. ಆದರೆ ಯಾರು ವಿವೇಕಿಗಳು ಅಂಥದ್ದೇನಾದ್ರು ಚುಚ್ಚಿದಾಗ ದಟ್ ವರ್ಡ್ ಬಿಕಮ್ಸ್ ಎ ಡೋರ್ ಟು ವಿಸ್ಡಮ್, ಡೋರ್ ಟು ಎಕ್ಸ್ಟಿಸಿ, ಡೋರ್ ಟು ಜಾಯ್, ಡೋರ್ ಟು ಪರಮಾನಂದ, ಡೋರ್ ಟು ಗಾಡ್, ಡೋರ್ ಟು ಟ್ರೂತ್. ಹೌದು, ಹೀಗೆ ನನಗೆ ಚುಚ್ಚು ಇರಬೇಕಾದ್ರೆ ಒಳಗಡೆ ನನಗೆ ಆ ಸ್ವಭಾವ ಇತ್ತಲ್ವಾ, ಆ ಟೈಮ್ನಲ್ಲಿ, ಆ ಘಳಿಗೆನಲ್ಲಿ ನನ್ನಲ್ಲಿ ಆ ಫೀಲಿಂಗ್ ಇತ್ತಲ್ವಾ, ಅದು ಪ್ರಕಟವಾಗೋಯ್ತಲ್ಲ, ಅದು ಗೊತ್ತಾಗೋಯ್ತಲ್ಲ. ಅದು ನನಗೆ ಗೊತ್ತಾಗೋದು ಇಷ್ಟ ಇಲ್ಲ. ನನ್ನಲ್ಲಿರೋ ಕೆಡುಕು ನನಗೆ ಗೊತ್ತಾಗೋದು ಇಷ್ಟ ಇಲ್ಲ, ಮುಚ್ಚಿಟ್ಟಿರ್ತೀವಿ. ಆ ರೀತಿ ಮುಚ್ಚಿಟ್ಟಿರುತ್ತೆ ಈಗೋ ಅನ್ನೋದು. ಅದು ಹೊರಗಡೆ ಬಂದಾಗ, ಪ್ರಕಟವಾದಾಗ ನಮ್ಗೆ ಇಷ್ಟ ಆಗಲ್ಲ. ಅದು ಆವಾಗ ನಮಗೆ ಈಗೋಗೆ ನೋಯಿಸ್ತಾ ಇರುತ್ತೆ. ಆದರೆ ಅದೇ ನಿಜವಾಗ್ಲೂ ನಮ್ಮನ್ನು ಒಂದು ದೊಡ್ಡ ಲೀಪ್ ತಗೊಂಡ್ರೆ, ಆ ವರ್ಡನ್ನೇ ಹಿಡ್ಕೊಂಡು ಸೈಲೆನ್ಸ್ಗೆ ಹೋದರೆ ಅದ್ಭುತವಾದ ರಿಸಲ್ಟ್ ಬರುತ್ತೆ ಜೀವನದಲ್ಲಿ. ಅಂಥ ಪದಗಳು ಬೇಕು ನಮಗೆ, ಅಂಥ ರೆಬೆಲಿಯಸ್ ಮೊಮೆಂಟ್ಸ್ ಬೇಕು ನಮ್ಮ ಜೀವನದಲ್ಲಿ.